ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA ಥರ್ಡ್ ಸೆಮಿಸ್ಟರ್ನ ಇಂಗ್ಲೀಷ್ ವಿಷಯದಲ್ಲಿ ಬರುವಂತಹ ಏನು ಕಾದಂಬರಿ ಇದೆ, ಸೊ ಅದರ ಮೇಲೆ ಇರುವಂಥ ಎರಡನೇ ದೃಶ್ಯವನ್ನು ಕನ್ನಡದಲ್ಲಿ ಏನು ಮಾಹಿತಿ ನೀವು ನೆನಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಕನ್ನಡದಲ್ಲಿ ಯಾಕೆ ವಿವರಣೆ ಬೇಕಂದರೆ 10 ಮಾರ್ಕ್ಸಿನ ಆನ್ಸರ್, 5 ಮಾರ್ಕ್ಸಿನ ಆನ್ಸರ್, ರೆಫರೆನ್ಸ್ ಟು ಕಂಟೆಸ್ಟ್ ಮತ್ತು 1 ಮಾರ್ಕ್ಸ್ನು ಎರಡೆರಡರಂತೆ 2 ಮಾರ್ಕ್ಸಿನ ಕ್ವಶನ್ಸ್ನ ಏನು ಕೊಟ್ಟಿರ್ತಾರೆ ಅವುಗಳಿಗೆ ನೀವು ಉತ್ತರ ಬರೀಬೇಕಂದ್ರೆ ನಿಮಗೆ ವಿಷಯ ವಸ್ತು ಗೊತ್ತಿರಬೇಕು. ಸೊ ಆ ವಿಷಯ ವಸ್ತು ಅರ್ಥ ಆಗಬೇಕಂದ್ರೆ ನಿಮ್ಮ ಮಾತೃಭಾಷೆಯಲ್ಲಿ ಆ ಕಾದಂಬರಿ ಅರ್ಥ ತಿಳಿದಿರಬೇಕು. ಆದ್ದರಿಂದ ಕನ್ನಡದಲ್ಲಿ ವಿವರಣೆಯನ್ನು ಮಾಡ್ತಾ ಇದ್ದೀವಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ನಿಮ್ಮ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂಥ ಎಲ್ಲ 8 ಸಬ್ಜೆಕ್ಟ್ ಅವುಗಳ ಪೂರ್ತಿಯಾದಂಥ ಸಿಲೆಬಸ್ ವಿಡಿಯೋ ಪ್ಲಸ್ ನೋಟ್ಸ್ ಹಾಗೂ ಎಕ್ಸಾಮ್ಗೆ ಬೀಳುವಂಥ ಫಿಕ್ಸ್ ಕ್ವಶನ್ನ ನಾವು ನಮ್ಮ ಇನ್ಫಾರ್ಮೇಷನ್ ಮೂಲಕ ತಿಳ್ಕೊಂಡು ನಿಮಗೆ ಕೊಡ್ತೀವಿ. ಆದ್ದರಿಂದ ಯೂಟ್ಯೂಬ್ ಮೆಂಬರ್ಶಿಪ್ನ ಜಾಯ್ನ್ ಆಗಿ. ಅಷ್ಟೇ ಅಲ್ಲದೆ ಕೆಳಗಡೆ ವಾಟ್ಸಪ್ ಗ್ರೂಪ್ ಕೊಟ್ಟಿದ್ದೀವಿ, ಅದರಲ್ಲೂ ಕೂಡ ಜಾಯ್ನ್ ಆಗಿ. ದೃಶ್ಯ 2. ಬೆಳಿಗ್ಗೆ 11:40 ಸಮಯ. ಹಿಗ್ಗಿನ್ಸ್ ಮತ್ತು ಕರ್ನಲ್ ಪೀಪಲ್ಸ್ ಸ್ಟ್ರೀಟ್ ಮೊದಲನೇ ಮಹಡಿಯಲ್ಲಿ ಹಿಗ್ಗಿನ್ಸ್ನ ಲ್ಯಾಬ್ರೋಟರಿಯಲ್ಲಿ ಕುಳಿತಿದ್ದಾರೆ. ಆ ಲ್ಯಾಬ್ರೋಟರಿಯ ಬಲಗಡೆ ಸೌಂಡ್ ರೆಕಾರ್ಡರ್, ಧ್ವನಿ ಪರೀಕ್ಷಣಾ ಪೆಟ್ಟಿಗೆ, ಫೈಲ್ ಕ್ಯಾಬಿನೆಟ್, ಒಂದು ಟೇಬಲ್ ಇದೆ. ಆ ಕೊಠಡಿಯ ಎಡಗಡೆಯಲ್ಲಿ ಡ್ರಾಯರ್, ಟೆಲಿಫೋನ್ ಬುಕ್, ಪಿಯಾನೋ, ಸ್ವೀಟ್ಸ್, ಫ್ರೂಟ್ಸ್ ಆ್ಯಂಡ್ ಚಾಕ್ಲೇಟ್ಗಳಿವೆ. ಕರ್ನಲ್ ಧ್ವನಿ ಯಂತ್ರಗಳನ್ನು ಬಳಸುತ್ತಿದ್ದಾರೆ ಮತ್ತು ಪರೀಕ್ಷಿಸುತ್ತಿದ್ದಾರೆ. 24 ರೀತಿಯ ಶಬ್ದಗಳನ್ನು ಆಲಿಸಿ ಪರೀಕ್ಷಿಸುತ್ತಾನೆ. ಇವತ್ತಿಗೆ ಇಷ್ಟು ಸಾಕು ಎಂದು ಯಂತ್ರವನ್ನು ಇಡುತ್ತಾನೆ ಮತ್ತು ಪ್ರೊಫೆಸರ್ ಹಿಗ್ಗಿನ್ಸ್ ನಾನು ಈ ಕೆಲಸದಿಂದ ನಿಮಗೆ ದಣಿವು ಆಗುವುದಿಲ್ಲವೇ ಎಂದು ಪ್ರಶ್ನಿಸುತ್ತಾನೆ. ಹಿಗ್ಗಿನ್ಸ್, ಇದೇ ನನ್ನ ವೃತ್ತಿ, ನಾನು 130 ಶಬ್ದಗಳನ್ನು ಪರೀಕ್ಷಿಸಬಲ್ಲೆ, ಇದು ಪ್ರಾಕ್ಟೀಸ್ದಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾನೆ. ಪ್ರೊಫೆಸರ್ ಹಿಗ್ಗಿನ್ಸ್ ಒಂದು ರೀತಿಯ ಪ್ರೊಫೆಷ್ನಲ್ ಬಟ್ಟೆಯನ್ನು ಹಾಕಿಕೊಂಡಿದ್ದಾನೆ. ಬಿಳಿ ಬಣ್ಣದ ಕಾಲರ್ ಕೋಟು, ಕಪ್ಪು ಬಣ್ಣದ ಟೈ ಹಾಕಿಕೊಂಡಿದ್ದಾನೆ. ತುಂಬ ಎನರ್ಜೆಟಿಕ್ ಆಗಿ ಕಾಣುತ್ತಿದ್ದಾನೆ. ವಿಜ್ಞಾನ ವಿಷಯದ ಮೇಲೆ ಈತನಿಗೆ ಬಹಳ ರುಚಿ ಮತ್ತು ಆಸಕ್ತಿ ಹೊಂದಿದ್ದಾನೆ. ಇದನ್ನು ಬಿಟ್ಟು ತನ್ನ ಬಗ್ಗೆ ಮತ್ತು ಜನರ ಬಗ್ಗೆ ಯಾವುದೇ ರೀತಿಯ ಭಾವನೆಗಳಿಗೆ ಅವನು ಕೇರ್ ಮಾಡುವುದಿಲ್ಲ. ಈತನಿಗೆ 40 ವರ್ಷ ವಯಸ್ಸಾಗಿದೆ. ಮನಸ್ಸಿಗೆ ಬಂದಿದ್ದನ್ನು ನೇರವಾಗಿ ಹೇಳುತ್ತಾನೆ, ಆದ್ದರಿಂದ ಮನಸ್ಸಿನಿಂದ ಒಳ್ಳೆಯವನಾಗಿದ್ದಾನೆ. ಅಲ್ಲಿಗೆ ಹೌಸ್ ಕೀಪರ್ ಮಿಸಸ್ ಪಿಯರ್ಸ್ ಬರುತ್ತಾಳೆ. ಏನೆಂದು ಪ್ರೊಫೆಸರ್ ವಿಚಾರಿಸಿದಾಗ ಅವಳು ನಿಮ್ಮನ್ನು ಭೇಟಿಯಾಗಲು ಒಂದು ಹುಡುಗಿ ಬಂದಿದ್ದಾಳೆ ಎಂದು ತಿಳಿಸುತ್ತಾಳೆ. ಹುಡುಗಿ ಎಂದು ಪ್ರೊಫೆಸರು ಕೇಳಿದಾಗ, ಸಾಮಾನ್ಯ ಹುಡುಗಿ, ಅಷ್ಟೊಂದು ಸರಿಯಾಗಿ ಮಾತನಾಡುವುದಿಲ್ಲ. ಪ್ರೊಫೆಸರ್ ಅವಳನ್ನು ಒಳಗೆ ಕಳಿಸಲು ಹೇಳುತ್ತಾನೆ. ಒಳಗೆ ಕರೆಸಿದಾಗ ಆ ಹುಡುಗಿ ಅದೇ ಫ್ಲವರ್ ಗರ್ಲ್, ಹೂ ಮಾರುವ ಹುಡುಗಿ ಆಗಿರುತ್ತಾಳೆ. ಅವಳು ಸ್ವಚ್ಛವಾದ ಡ್ರೆಸ್ ಹಾಕಿಕೊಂಡಿದ್ದು ಒಂದು ಟೋಪಿಯನ್ನು ಹಾಕಿರುತ್ತಾಳೆ. ಆ ಟೋಪಿಗೆ 3 ಗರಿಗಳು ಆರೆಂಜ್, ಬ್ಲೂ ಮತ್ತು ರೆಡ್ ಧರಿಸಿದ್ದಾಳೆ. ಒಂದು ಕೋಟು ಹಾಕಿದ್ದಾಳೆ ಹಾಗೂ ಮುಗ್ಧಳಾಗಿ ಕಾಣುತ್ತಿದ್ದಾಳೆ. ಹೂ ಮಾರುವ ಹುಡುಗಿ ಕೇಳುತ್ತಾಳೆ, ನಾನು ಟ್ಯಾಕ್ಸಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದಿದ್ದೇನೆ. ಅದಕ್ಕೆ ಹೌಸ್ ಕೀಪರ್ ಮಿಸಸ್ ಪಿಯರ್ಸ್, ಹುಚ್ಚು ಹುಡುಗಿ, ನೀನು ಹೇಗಾದರೂ ಬಂದರೆ ಏನು, ಪ್ರೊಫೆಸರ್ಗೆ ಏನು ಎನ್ನುತ್ತಾಳೆ. ನನ್ನ ಬಳಿ ಸ್ವಲ್ಪ ಹಣವಿದೆ, ಇದು ಕಡಿಮೆ ಅನಿಸಿದರೆ ನಾನು ಹೊರಟು ಹೋಗುತ್ತೇನೆ ಎನ್ನುತ್ತಾಳೆ. ನೀನು ಏನು ಹೇಳುತ್ತಿದ್ದೀಯಾ ಎಂದು ಪ್ರೊಫೆಸರ್ ಪ್ರಶ್ನಿಸಿದಾಗ, ನನಗೆ ಸರಿಯಾಗಿ ಮಾತನಾಡುವುದನ್ನು ಕಲಿಸಬೇಕೆಂದು ಕೇಳಿಕೊಳ್ಳುತ್ತಾಳೆ. ನಾನು ಅದಕ್ಕೆ ಹಣ ಕೊಡಲು ಸಿದ್ಧನಿದ್ದೇನೆ ಎನ್ನುತ್ತಾಳೆ. ಮತ್ತು ನೀವು ಒಬ್ಬ ಜೆಂಟಲ್ಮ್ಯಾನ್ ಆಗಿದ್ದರೆ ನನಗೆ ಕುಳಿತುಕೊಳ್ಳಲು ಹೇಳುತ್ತಿದ್ದಿರಿ ಎನ್ನುತ್ತಾಳೆ. ಆಗ ಪ್ರೊಫೆಸರ್ ಈ ಕಸವನ್ನು ಕಿಟಕಿಯಿಂದ ಎಸೆಯಬೇಕು ಎನ್ನುತ್ತಾನೆ. ಇದರಿಂದ ಭಯಗೊಂಡ ಅವಳು ಒಂದು ಮೂಲೆಯಲ್ಲಿ ಹೋಗಿ ಸುಮ್ಮನೆ ನಿಂತುಕೊಳ್ಳುತ್ತಾಳೆ ಮತ್ತು ಹೇಳುತ್ತಾಳೆ, ನಾನು ಹೊರಗಡೆ ಬಿಸಾಡಲು ಕಸವಲ್ಲ, ನನಗೆ ಮಾತನಾಡುವುದು ಕಲಿಯಬೇಕಾಗಿದೆ. ಏಕೆಂದರೆ ಟೋಟಮ್ ಹ್ಯಾಮ್ ರೋಡ್ನಲ್ಲಿರುವಂತಹ ಫ್ಲವರ್ ಶೋರೂಮ್ನಲ್ಲಿ ಕೆಲಸ ಸೇರಬೇಕಾಗಿದೆ. ಅದಕ್ಕೆ ಸರಿಯಾಗಿ ಮಾತನಾಡುವುದನ್ನು ಕಲಿಯಬೇಕಾಗಿದೆ. ಅದಕ್ಕೆ ಬಂದಿದ್ದೇನೆ ಎನ್ನುತ್ತಾಳೆ. ಪ್ರೊಫೆಸರ್, ನಿನ್ನ ಹೆಸರು ಏನು ಎಂದು ಕೇಳುತ್ತಾರೆ. ಅದಕ್ಕೆ ನನ್ನ ಹೆಸರು ಲೀಸಾ ಎಂದು ಹೇಳುತ್ತಾಳೆ. ಹೆನ್ರಿ ಇಲಿಯಾಸ್ ಎಂದು ಹೇಳುತ್ತಾರೆ. ಹಾಗೆ ಒಂದು ಅಪಹಾಸ್ಯದ ಹಾಡು ಕಟ್ಟಿ ಹಾಡುತ್ತಾರೆ. ಆಗ ಹೂ ಮಾರೋ ಹುಡುಗಿ ಬೈಯುತ್ತಾಳೆ ಮತ್ತು ನೀವು ಸರಿಯಾಗಿ ಮಾತನಾಡುವುದನ್ನು ಕಲಿಸಿದರೆ ನಾನು ನಿಮಗೆ ಅದರ ಫೀಸ್ ಹಣ ಕೊಡುತ್ತೇನೆ ಎನ್ನುತ್ತಾಳೆ. ಅದನ್ನು ಮನೆ ಕೆಲಸದವಳು ಮಿಸಸ್ ಪಿಯರ್ಸ್ ಹಾಗೆ ಮಾತನಾಡಬಾರದು ಎಂದು ಹೇಳಿ ತಿಳಿಸುತ್ತಾರೆ. ಪ್ರೊಫೆಸರ್ ಕೇಳುತ್ತಾನೆ, ಎಷ್ಟು ಕೊಡುತ್ತೀಯಾ ಎಂದಾಗ ಹೂ ಮಾರೋ ಹುಡುಗಿ, ನನ್ನ ಫ್ರೆಂಡ್ ಒಬ್ಬಳು ಫ್ರೆಂಚ್ ಕಲಿಯುತ್ತಿದ್ದಾಳೆ. ಅವಳು ಪ್ರತಿ ಗಂಟೆಗೆ 18 ಪೆನ್ಸ್ ಹಣವನ್ನು ಕೊಡುತ್ತಾಳೆ. ಆದರೆ ನಾನು ಕಲಿಯುತ್ತಿರುವುದು ನನ್ನ ಭಾಷೆಯನ್ನೇ, ಆದ್ದರಿಂದ ಪ್ರತಿ ಗಂಟೆಗೆ 1 ಶಿಲ್ಲಿಂಗ್ ಮಾತ್ರ ಕೊಡುತ್ತೇನೆ ಎನ್ನುತ್ತಾಳೆ.
ಆಗ ಹೆನ್ರಿ ಒಂದು ಲೆಕ್ಕವನ್ನು ಹೇಳುತ್ತಾನೆ. ಇವಳು ನನಗೆ ಕೊಡಲು ಬಯಸುತ್ತಿರುವಳು ಅವಳ ಪ್ರತಿದಿನದ ಆದಾಯದ 2/5 ಭಾಗದಷ್ಟು. ಒಂದು ವೇಳೆ ಇದೇ ಒಬ್ಬ ಮಿಲೇನಿಯರ್ ಆಗಿದ್ದರೆ ಪ್ರತಿದಿನದ ಆದಾಯದ ಪ್ರಕಾರ 150 ಸೆಂಟ್ಸ್ ಆಗಿರುತ್ತಿತ್ತು. ಅದರ 2/5 ಅಂದರೆ 60 ಪೆನ್ಸ್ ಆಗುತ್ತಿತ್ತು ಎನ್ನುತ್ತಾನೆ. ಇದನ್ನು ಕೇಳಿದ ಹೂ ಮಾರುವ ಹುಡುಗಿ ಅಷ್ಟೊಂದು ಹಣ ನನ್ನ ಬಳಿ ಇಲ್ಲ ಎಂದು ಹೆದರುತ್ತಾಳೆ ಮತ್ತು ಕೊಡುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಹೌಸ್ ಕೀಪರ್ ಮಿಸಸ್ ಪಿಯರ್ಸ್, ಮೂರ್ಖ ಹುಡುಗಿ, ನಿನ್ನ ಹಣ ಯಾರು ಇಲ್ಲಿ ಕೇಳುತ್ತಿಲ್ಲ ಎನ್ನುತ್ತಾರೆ. ಆಗ ಹೆನ್ರಿ, ನಿನ್ನ ಹಣ ಕೇಳಲ್ಲ, ಬದಲಾಗಿ ಬ್ರೂಮ್ ಸ್ಟಿಕ್ನಿಂದ ನಿನಗೆ ಬಾರಿಸುತ್ತೇನೆ. ಹೂ ಮಾರುವ ಹುಡುಗಿ, ಏನಿದು, ನೀನು ನನ್ನ ತಂದೆಯಂತೆ ಮಾತನಾಡುತ್ತಿದ್ದೀಯಾ ಎನ್ನುತ್ತಾಳೆ. ನಿನ್ನಪ್ಪನಂತಲ್ಲ, ಎರಡಪ್ಪನಂತೆ ಬಾರಿಸುವೆ ಎಂದಾಗ ಹೂ ಮಾರುವ ಹುಡುಗಿ ಅಳಲು ಪ್ರಾರಂಭಿಸುತ್ತಾಳೆ. ಆಗ ಕರ್ನಲ್ ಮಧ್ಯಪ್ರವೇಶಿಸಿ ಅವಳನ್ನು ಶಾಂತಪಡಿಸಿ ಅವಳು ತಾನು ಹಾಕಿಕೊಂಡಿರುವ ಬಟ್ಟೆಯಿಂದಲೇ ಕಣ್ಣು ಮತ್ತು ಮುಖವನ್ನು ಒರೆಸಿಕೊಳ್ಳುವುದನ್ನು ನೋಡುತ್ತಾಳೆ. ಇದನ್ನು ನೋಡಿದ ಪ್ರೊಫೆಸರ್ ಕಣ್ಣು ಒರೆಸಿಕೊಳ್ಳಲು ಕರ್ಚಿಫ್ ಕೊಡುತ್ತಾನೆ ಮತ್ತು ಯಾವ ವಸ್ತುವನ್ನು ಎದಕ್ಕೆ ಬಳಸಬೇಕು ಅದಕ್ಕೆ ಬಳಸಬೇಕು ಎನ್ನುತ್ತಾನೆ. ಕರ್ನಲ್ ಇವಳಿಗೆ ನೀನು ಕಲಿಸು, ನೀನು ಯಶಸ್ವಿಯಾದರೆ ಅದರ ಖರ್ಚಿನ ಹಣ ನಾನು ಪಾವತಿ ಮಾಡುತ್ತೇನೆ ಎನ್ನುತ್ತಾನೆ. ಇದನ್ನು ಕೇಳಿದ ಹೂ ಮಾರುವ ಹುಡುಗಿ ಸಂತೋಷಗೊಳ್ಳುತ್ತಾಳೆ ಮತ್ತು ಕರ್ನಲ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾಳೆ. ನೀವು ತುಂಬ ಒಳ್ಳೆಯ ವ್ಯಕ್ತಿ ಎಂದು ಹೇಳುತ್ತಾಳೆ. ಪ್ರೊಫೆಸರ್, ನೀನು ತುಂಬ ಹೊಲಸು ಎನ್ನುತ್ತಾನೆ. ಆಗ ಹೂ ಮಾರುವ ಹುಡುಗಿ, ನಾನು ಹೊಲಸಲ್ಲ, ಇಲ್ಲಿಗೆ ಬರುವ ಮೊದಲೇ ನನ್ನನ್ನು ನಾನು ಸ್ವಚ್ಛಗೊಳಿಸಿ ಬಂದಿದ್ದೇನೆ ಎನ್ನುತ್ತಾಳೆ. ಪ್ರೊಫೆಸರ್ ಇವಳಿಗೆ ನಾನು ಸರಿಯಾಗಿ ಮಾತನಾಡುವುದನ್ನು ಕಲಿಸಿ ಇವಳನ್ನು ಡಚ್ಚಸ್ ಆಗಿ ಪರಿವರ್ತನೆ ಮಾಡುತ್ತೇನೆ ಎನ್ನುತ್ತಾನೆ. ಆದರೆ ಇವಳು 6 ತಿಂಗಳು ಇಲ್ಲಿಯೇ ಇದ್ದು ನಾನು ಹೇಳಿದ ಹಾಗೆ ಕೇಳಬೇಕು ಎನ್ನುತ್ತಾರೆ. ಆ ಷರತ್ತಿಗೆ ಹೂ ಮಾರುವ ಹುಡುಗಿ ಒಪ್ಪಿಕೊಳ್ಳುತ್ತಾಳೆ. ಪ್ರೊಫೆಸರ್ ಹೌಸ್ ಕೀಪರ್ ಮಿಸಸ್ ಪಿಯರ್ಸ್ನ ಹೂ ಮಾರುವ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಸ್ವಚ್ಛ ಮಾಡಿ ಇವಳ ಬಟ್ಟೆಯನ್ನು ಸುಟ್ಟು ಹಾಕಲು ಹೇಳುತ್ತಾನೆ. ಹೊಸ ಬಟ್ಟೆ ಬರುವವರೆಗೆ ಇವಳನ್ನು ಬ್ರೌನ್ ಪೇಪರ್ನಲ್ಲಿ ಸುತ್ತಿ ಇಡಲು ಹೇಳುತ್ತಾನೆ. ಇವಳಿಗೆ ಬಿಳಿ ಬಣ್ಣದ ಬಟ್ಟೆ ಹಾಕಲು ಹೇಳುತ್ತಾನೆ. ಈ ರೀತಿಯಾಗಿ ನಿಷ್ಠೂರವಾಗಿ ಮಾತನಾಡುತ್ತಿರುವುದನ್ನು ಹೂ ಮಾರುವ ಹುಡುಗಿ ನೀನು ಜೆಂಟಲ್ಮನ್ ಅಲ್ಲ ಅಂತ ಪ್ರೊಫೆಸರ್ಗೆ ಅನ್ನುತ್ತಾಳೆ. ಅದಕ್ಕೆ ಪ್ರೊಫೆಸರ್ ಇವಳನ್ನು ಡಸ್ಟ್ಬಿನ್ಗೆ ಹಾಕಲು ಹೇಳುತ್ತಾನೆ. ಈ ರೀತಿಯ ಮಾತುಗಳನ್ನು ಹೌಸ್ ಕೀಪರ್ ಮಿಸಸ್ ಪಿಯರ್ಸ್ ತಡೆಯಲು ಪ್ರಯತ್ನಿಸುತ್ತಾಳೆ. ಪ್ರೊಫೆಸರ್ ಅವಳಿಗೆ ಚಾಕ್ಲೇಟ್ ಕೊಡಲು ಮುಂದಾಗುತ್ತಾನೆ. ಆಗ ಅವಳು ಅದನ್ನು ತೆಗೆದುಕೊಳ್ಳಲು ಭಯಪಡುತ್ತಾಳೆ. ಇದರಲ್ಲಿ ಏನಾದರೂ ವಿಷಯ ಇರಬಹುದು ಎನ್ನುತ್ತಾಳೆ. ಆಗ ಪ್ರೊಫೆಸರ್ ಆ ಚಾಕ್ಲೇಟನ್ನು 2 ತುಂಡು ಭಾಗವಾಗಿಸಿ ತಾನು ಇನ್ನೊಂದು ಭಾಗವನ್ನು ಅವಳಿಗೆ ಕೊಡುತ್ತಾನೆ. ಹೌಸ್ ಕೀಪರ್ ಮಿಸಸ್ ಪಿಯರ್ಸ್ ಇವಳನ್ನು ಕರೆದುಕೊಂಡು ಹೋಗುತ್ತಾಳೆ. ಹೂ ಮಾರುವ ಹುಡುಗಿ ತಂದೆ ಆಲ್ಫರ್ಡ್ ಅಲ್ಲಿಗೆ ಬರುತ್ತಾನೆ. ವಯಸ್ಸಾಗಿರುವ ಒಬ್ಬ ವ್ಯಕ್ತಿಯಾಗಿರುತ್ತಾನೆ. ಕಸ ಎತ್ತುವ ಕೆಲಸವನ್ನು ಆತ ಮಾಡ್ತಾ ಇರ್ತಾನೆ. ಕಪ್ಪು ಬಣ್ಣದ ಬಟ್ಟೆ ಹಾಕಿಕೊಂಡು ಒಂದು ಟೋಪಿ ಹಾಕಿರುತ್ತಾನೆ. ಯಾವುದೇ ಭಯವಿಲ್ಲದೆ ನಿರರ್ಗಳವಾಗಿ ಮಾತನಾಡುವ ಶೈಲಿಯನ್ನು ಹೊಂದಿರುತ್ತಾನೆ. ಪ್ರೊಫೆಸರ್ ಮತ್ತು ಆಲ್ಫರ್ಡ್ ಮಧ್ಯೆ ಬಹಳಷ್ಟು ಮಾತಿನ ಚಕಮಕಿ ನಡೆಯುತ್ತದೆ. ಆಲ್ಫರ್ಡ್ ನಿನ್ನ ಮಗಳನ್ನು ಕರೆದುಕೊಂಡು ಹೋಗು ಎಂದು ಹೇಳಿದಾಗ ಹಣದ ಆಸೆ ಬುರುಕನಾಗಿರುವ ಆಲ್ಫರ್ಡ್ ನನ್ನ ಮಗಳ ಬದಲಾಗಿ ನನಗೆ 5 ಪೌಂಡ್ ಹಣ ಕೊಟ್ಟರೆ ಸಾಕು ಎನ್ನುತ್ತಾನೆ. ಇವನ ಈ ಮಾತಿನ ವರ್ತನೆಯಿಂದ ಪ್ರೊಫೆಸರ್ಗೆ ಸಿಟ್ಟು ಬರುತ್ತದೆ. ಆದರೆ ಅವನ ಮಾತಿನ ಸುಮಧುರ ಧ್ವನಿ ಹಾಗೂ ಮಾತಿನ ಕೌಶಲ್ಯ, ಶಬ್ದಗಳ ಜೋಡಣೆ ಕುರಿತು ಆಕರ್ಷಣೆಗೊಳ್ಳುತ್ತಾರೆ. 5 ಪೌಂಡ್ ಹಣವನ್ನು ಕೊಟ್ಟು ಕಳಿಸುತ್ತಾರೆ. ಹೂ ಮಾರುವ ಹುಡುಗಿ ತಯಾರಾಗಿ ನೀಲಿ ಬಣ್ಣದ ಬಟ್ಟೆ ಹಾಕಿಕೊಂಡು ಬರುತ್ತಾಳೆ. ಆಲ್ಫರ್ಡ್ ತನ್ನ ಮಗಳನ್ನು ಗುರುತು ಹಿಡಿಯದೆ ಗೌರವದಿಂದ ಮಿಸಸ್ ಲೇಡಿ ಎಂದು ಕರೆಯುತ್ತಾನೆ. ಪ್ರೊಫೆಸರ್ ಇವಳು ನಿನ್ನ ಮಗಳು ಎಂದು ಹೇಳುತ್ತಾರೆ. ಹೂ ಮಾರುವ ಹುಡುಗಿ, ಇವನು ಬರೀ ಹಣಕ್ಕಾಗಿ ಬಂದಿದ್ದಾನೆ ಎನ್ನುವುದು ನನಗೆ ಗೊತ್ತು. ತನ್ನ ಸೌಂದರ್ಯ ಹೆಚ್ಚಿಸುವುದನ್ನು ತಾನು ಹಾಕಿಕೊಂಡ ಬಟ್ಟೆಯಿಂದ ಶೋ ಆಫ್ ಮಾಡುವ ಉದ್ದೇಶದಿಂದ ತನ್ನ ಮನೆಗೆ ಹೋಗಲು ಇಚ್ಛಿಸುತ್ತಾಳೆ. ಆದರೆ ಪ್ರೊಫೆಸರ್ ಇದನ್ನು ಒಪ್ಪುವುದಿಲ್ಲ. ಇಲ್ಲಿಗೆ 2ನೇ ದೃಶ್ಯ ಅಂತ್ಯಗೊಳ್ಳುತ್ತದೆ. ಸೊ ಇದಿಷ್ಟು 2ನೇ ದೃಶ್ಯದ ಕನ್ನಡದ ಕನ್ವರ್ಜೇಷನ್. ಮುಂದಿನ ವಿಡಿಯೋದಲ್ಲಿ 3ನೇ ದೃಶ್ಯದೊಂದಿಗೆ ಸಿಗೋಣ. ಧನ್ಯವಾದಗಳು.